ರಕ್ತದಾನ ಮಹಾದಾನ. ನಾವು ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜೀವಗಳು ಉಳಿಯುತ್ತವೆ, ನಿಜ. ಆದರೆ ಹೀಗೆ ಬ್ಲಡ್ ಬ್ಯಾಂಕಲ್ಲಿ ಸಿಗೋ ರಕ್ತ ಎಷ್ಟು ಸೇಫ್ ಅನ್ನೋ ಆತಂಕ ಶುರುವಾಗಿದೆ. ಅಲ್ಲದೆ ಇಂತಹ ರಕ್ತದಿಂದ HIV ಅಂತಹ ಮಾರಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಅಂದಹಾಗೆ ಆರೋಗ್ಯ ಇಲಾಖೆ ಬ್ಲಡ್ ಬ್ಯಾಂಕ್ಗಳ ಬೇಟೆಗೆ ಇಳಿದಿದೆ. ಆರೋಗ್ಯ ಇಲಾಖೆಯಿಂದ ರಕ್ತ ಕೇಂದ್ರಗಳಿಗೆ ಶಾಕ್. ಬೇಕಾಬಿಟ್ಟಿ ರಕ್ತ ಸಂಗ್ರಹ ಮಾಡಿದ್ರೆ ಹುಷಾರ್. ರಕ್ತದಾನ ಮಹಾದಾನ ಅಂತಾರೆ. ಕೆಲ ದಾನಿಗಳು ರಕ್ತದಾನ ಮಾಡೋದ್ರಿಂದ ಹಲವರ ಜೀವವೇ ಉಳಿಯುತ್ತೆ. ಆದರೆ ಕೆಲ ರಕ್ತ ಕೇಂದ್ರಗಳು ಇದನ್ನೇ ಬಂಡವಾಳ ಮಾಡಿಕೊಂಡಿವೆ. ಯಾವುದೇ ಪರೀಕ್ಷೆ ನಡೆಸದೆ ರಕ್ತವನ್ನ ಸಂಗ್ರಹ ಮಾಡ್ತಿವೆ. ಇದರಿಂದಾಗಿ HIV ಮಾರಕ ಕಾಯಿಲೆಗಳು ಹರಡುವ ಭೀತಿ ಶುರುವಾಗಿದೆ. ಇದಕ್ಕೆ ಕಡಿವಾಣ ಹಾಕೋಕೆ ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ ನಡೆಸಿದೆ. ಕೆಲ ರಕ್ತ ಕೇಂದ್ರಗಳಲ್ಲಿ ಶುಚಿತ್ವ ಕಾಪಾಡಿಕೊಳ್ಳದ ವಿಚಾರ ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿದೆ. ಇನ್ನು ಕೆಲ ರಕ್ತ ಕೇಂದ್ರಗಳಂತೂ ಕಂಡಲ್ಲಿ ರಸ್ತೆ ಮಧ್ಯದಲ್ಲೇ ರಕ್ತದಾನ ಶಿಬಿರಗಳನ್ನ ಮಾಡ್ತಿವೆ. ಇದರಿಂದಾಗಿ ಸಂಗ್ರಹವಾದಂತಹ ರಕ್ತ ಎಷ್ಟು ಸೇಫ್ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿದೆ. ಅದೇನಂತ ಹೇಳಿದ್ರೆ ಅದರಲ್ಲಿ ಸುಮಾರು ಪ್ರಥಮ ಬಾರಿಗೆ ಇದು ಆಯ್ತಾ, ಈ ಥರ ಬ್ಲಡ್ ಬ್ಯಾಂಕ್ಗಳ ಮೇಲೆಲ್ಲ ನಾವು ವಿಚಾರಣೆ ಮಾಡಿರುವಂಥದ್ದು. ಇದುವರೆಗೂ ಯಾರೂ ಹೋಗಿರಲಿಲ್ಲ. ಅದಕ್ಕೆ ಅದೆಲ್ಲ ವಿಚಾರಣೆ ಮಾಡಿದಾಗ ಸಾಕಷ್ಟು ಅವರಲ್ಲಿ ಮಿಸ್ಯೂಸ್ ಆಗ್ತಾ ಇರೋದು ಕಂಡು ಬಂದಿದೆ. ಇನ್ನು ಮೇ 6ರಿಂದ 9ರವರೆಗೂ ಮೆಗಾ ಡ್ರೈವ್ ನಡೆಸಿ ಆರೋಗ್ಯ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಣ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದೆ. ದುಪ್ಪಟ್ಟು ದರಕ್ಕೆ ರಕ್ತ ಮಾರಾಟ ಮಾಡುವ ಕೇಂದ್ರಗಳಿಗೆ ಚಾಟಿ ಬೀಸಿದೆ. ಮುಂದಿನ ವಾರದಲ್ಲಿ ಕೆಲ ಕೇಂದ್ರಗಳಿಗೆ ಬೀಗ ಜಡಿಯೋಕೆ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಬೇರೆ ಬೇರೆ ಥರ ಆಗಿರುವಂಥದ್ದು ಕೂಡ ಎಲ್ಲ ಮಾಹಿತಿ ಬಂದಿದೆ. ಕೆಲವರಿಗೆಲ್ಲ ಶೋಕಾಸ್ ನೋಟಿಸಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ನಾನು ಸ್ವಲ್ಪ ಇನ್ನೂ ವರದಿಯನ್ನು ನಾನು ಕೊಡೋದಕ್ಕೆ ಹೇಳಿದ್ದೀನಿ. ಆದರೆ ಇದು ಒಂದು ಈ ಇನ್ಸ್ಪೆಕ್ಷನ್ನು ಈ ಬ್ಲಡ್ ಬ್ಯಾಂಕ್ ಮಾಡಿರುವಂಥದ್ದು ಹಿಂದೆ ಯಾವತ್ತೂ ಮಾಡಿರಲಿಲ್ಲ. ಸೊ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ನಿಮ್ಗೆ ಆಮೇಲೆ. ಒಟ್ನಲ್ಲಿ ಜೀವ ಉಳಿಸುವ ರಕ್ತವೇ ರೋಗಿಗಳ ಪಾಲಿಗೆ ವಿಷ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ. ಒಟ್ನಲ್ಲಿ ಇನ್ನಾದ್ರೂ ಬ್ಲಡ್ ಬ್ಯಾಂಕ್ ಮಾಫಿಯಾಗೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.